ಮೊದಲಿಗೆ ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಕುರ್ಚಿ ಕಾಳಗ ಅದರ ಜಟಾಪಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಷ್ಟೇ ಹೇಳಿದ್ರು ಕೂಡ ಈ ಕುರ್ಚಿಯ ಬಗ್ಗೆ ಹೇಳಿಕೆ ಕೊಡೋದು ನಿಂತಿಲ್ಲ. ಈಗ ಮಾತಿನಲ್ಲೇ ಏಟು ಎದುರೇಟು. ಯಾವ ತರ ಗೊತ್ತಾ? ಮುಂದಿನ ಚುನಾವಣೆಗೂ ಸಿದ್ದು ಬೇಕು ಅಂತ ಅವರ ಆಪ್ತರು ಹೇಳ್ತಾ ಇರೋದು. ಅಂದ್ರೆ ಹೈಕಮಾಂಡ್ ಮಾತಿಗೂ ಯಾರು ಕೇರ್ ಮಾಡ್ತಿಲ್ಲ ಅಂತ ಪದೇ ಪದೇ ಹೇಳಿಕೆ ಕೊಡೋದು. ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪಕ್ಷ ಎಲ್ಲವನ್ನೂ ಗಮನಿಸ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಿಕೆಶಿ ಇದೀಗ ಮತ್ತೆ ತಿರುಗೇಟು ಕೊಡ್ತಾ ಇರೋದು. ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಇವರಿಬ್ರು ಸಿಎಂ ಪರ ಬ್ಯಾಟ್ ಬೀಸಿದ್ರಲ್ಲ, ಅದಕ್ಕೆ ಕೌಂಟರ್ ಕೊಡ್ತಾ ಇರೋದು. ಸಿದ್ದರಾಮಯ್ಯ ಈಸ್ ಮೈ ಲೀಡರ್, ಹೆಸರು ಬಳಸಿ ಮಾತು ಬೇಡ. ಇದರ ಜೊತೆಗೆ ಸೈಲೆಂಟ್ ಆಗಿಯೇ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ಅವರು ಒಂದು ಟಕ್ಕರ್ ಕೊಡ್ತಾರೆ. ಅವ್ರ ಹೇಳಿಕೆಗಳು ಏನೇನು ಬರೀ ನೋಡೋಣ. ತಾಲೂಕ್ ಪಂಚಾಯತಿ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ನೋಡಿ, ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸ್ಪಷ್ಟ. ಅಂದರೆ ಎಐಸಿಸಿ ಅಧ್ಯಕ್ಷರು ಆಗಲೇ ಒಂದು ವಾರ್ನಿಂಗ್ ಕೊಟ್ಟಿದ್ರಲ್ಲ, ಬಾಯಿ ಮುಚ್ಕೊಂಡು ಇರಬೇಕು ಅಂತ. ಅವಾಗೆಲ್ಲ ಸೈಲೆಂಟ್ ಆಗಿದ್ರು. ಆಮೇಲೆ ಡಿನ್ನರ್ ಮೀಟಿಂಗ್ ಬೇರೆ ಮಾಡೋದಕ್ಕೆ ಶುರು ಮಾಡಿದ್ರು. ಒಳಗೊಳಗೆ ಹೈಕಮಾಂಡ್ ನಾಯಕರನ್ನ ದೆಹಲಿಗೆ ಹೋಗಿ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಅದಾದ ಮೇಲೆ ಯಾಕೋ ಏನೋ ಮತ್ತೆ ಶುರುವಾಗಿದೆ ಈ ಕುರ್ಚಿ ಜಟಾಪಟಿಯ ಬಗ್ಗೆ ಹೇಳಿಕೆಗಳು. ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಅವರು ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಗೂ ಬೇಕು ಅವರು. ಕಾಂಗ್ರೆಸ್ಸು ಅಂತಂದ ತಕ್ಷಣ ಸಿದ್ದರಾಮಯ್ಯನವರು ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ BJPಯನ್ನ ಹೆಸರು ತಗೊಂಡ್ರೆ ಯಡಿಯೂರಪ್ಪನವರು ಕಾಣಿಸ್ತಾರೆ. JDS ಅನ್ನ ಹೆಸರು ತಗೊಂಡ್ರೆ HD ದೇವೇಗೌಡರು ಮತ್ತು ಸನ್ಸ್ ಆ ಥರ ಕುಟುಂಬ ಕಾಣಿಸುತ್ತೆ. ಹಾಗಾಗಿ ಕಾಂಗ್ರೆಸ್ನಲ್ಲೂ ಅಷ್ಟೇ, ಕಾಂಗ್ರೆಸ್ ಅನ್ನೋ ಹೆಸರು ಬಂದಾಗ ಸಿದ್ದರಾಮಯ್ಯನವರೇ ಕಾಣಿಸ್ತಾರೆ ನಮಗೆ. ಹಾಗಾಗಿ ಮುಂದಿನ ಚುನಾವಣೆ ಗೆಲ್ಲಬೇಕು ಅಥವಾ ಎದುರಿಸಬೇಕು ಅಂತಂದರೆ ಸಿದ್ದರಾಮಯ್ಯನವರು ಅನಿವಾರ್ಯ, ಹೀಗನ್ನೋ ಹೇಳಿಕೆಗಳನ್ನು ಕೊಟ್ಟರು. ಅದನ್ನು ಡಿಫೆಂಡ್ ಮಾಡಿಕೊಂಡ್ರು ಡಿಕೆ ಶಿವಕುಮಾರ್ ಅವರು. ಹೌದು, ಅವರ ನಾಯಕತ್ವ ನಾವು ಪ್ರಶ್ನೆಗೆ ಇಲ್ಲ. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ಸದ್ಯಕ್ಕೆ ಮಾತು ಬೇಡ, ಹೈಕಮಾಂಡ್ ಎಲ್ಲವೂ ಗಮನಿಸ್ತಾ ಇದೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಹೈಕಮಾಂಡ್ ನಾಯಕರ ಒಂದು ವಾರ್ನಿಂಗೂ ಕೂಡ ಈಗ ಆಪ್ತ ಬಣಗಳು ಸೈಲೆಂಟ್ ಆಗಿಲ್ಲ. ಒಂದು ಕಡೆ ಡಿಕೆ ಶಿವಕುಮಾರ್ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ. ಹೇಳಿಕೆ ಮೇಲೆ ಹೇಳಿಕೆ. ಇದೀಗ ಅದೆಲ್ಲವನ್ನೂ ಕೂಡ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹೀಗಾದರೂ ನಿಲ್ಲಿಸ್ತಾರಾ, ಮತ್ತೆ ಕಂಟಿನ್ಯೂ ಆಗುತ್ತಾ ಅಂತ? ಎಸ್, ಟೆಕ್ನಿಕಲ್ ಇಶ್ಯೂ ಅನಿಸುತ್ತೆ, ಮತ್ತೆ ಸಂಪರ್ಕ ಮಾಡೋಣ. ಬಟ್ ಓವರಾಲ್ ಆಗಿ ಡಿಕೆ ಶಿವಕುಮಾರ್ ಅವರು ಹಿಂಗೆ ಹೇಳಿದ್ದು, ಹೌದು ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಪ್ರಶ್ನೆಯೇ ಇಲ್ಲ, ಸಿದ್ದರಾಮಯ್ಯ ಇಸ್ ಮೈ ಲೀಡರ್, ಆದರೆ ಹೆಸರು ಬಳಸಿ ಮಾತು ಬೇಡ ಅನ್ನೋ ಮಾತುಗಳನ್ನು ಆಡಿದ್ರು. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ವಾರ್ನಿಂಗ್ ಕೊಟ್ಟರು ಕೂಡ ಕೇಳಲಿಲ್ಲ. ಈಗ ಡಿಕೆ ಶಿವಕುಮಾರ್ ಅವರು ಅಖಾಡಕ್ಕಿಳಿದು ಮತ್ತೆ ಟಾಂಗ್ ಕೊಡ್ತಾ ಇದ್ದಾರೆ. ಈಗಲಾದರೂ ನಿಲ್ಲಿಸ್ತಾರಾ ಈ ಹೇಳಿಕೆಗಳನ್ನು? ಶರತ್, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಜೊತೆಗೆ ಅವರಲ್ಲಿ 2 ಖಾತೆ ಇದೆ, ಅದರಲ್ಲೂ ಜಲಸಂಪನ್ಮೂಲ ಖಾತೆಯನ್ನ ಬೇರೆಯವರಿಗೆ ವರ್ಗಾವಣೆ ಮಾಡಬೇಕು ಅನ್ನೋದು ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯ ಆಪ್ತರು ಇಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬಹಿರಂಗವಾಗಿ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಎಷ್ಟು ಅನಿವಾರ್ಯ ಅನ್ನೋದನ್ನು ಕೂಡ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಸಿದ್ದರಾಮಯ್ಯನವರನ್ನ ಏನಾದ್ರೂ ನೀವು ಟಚ್ ಮಾಡಿದ್ರೆ ಮುಂದೆ ಪಕ್ಷಕ್ಕೆ ಉಳಿಗಾಲ ಇರೋದಿಲ್ಲ ಅನ್ನೊಂದು ಪರೋಕ್ಷ ಎಚ್ಚರಿಕೆಯನ್ನು ಕೂಡ KN ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆವರೆಗೂ ಕೂಡ ಬೇಕೇ ಬೇಕು, ಅವರು ರಾಜಕೀಯ ನಿವೃತ್ತಿ
ತೆಗೆದುಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ಹೋದ್ರೆ ಪಕ್ಷಕ್ಕೆ ಇಲ್ಲಿ ಉಳಿಗಾಲ ಇರೋದಿಲ್ಲ. ಮುಂದಿನ ಚುನಾವಣೆಗಳನ್ನ ಗೆಲ್ಲಬೇಕಂದ್ರೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿದೆ, ಸಿದ್ದರಾಮಯ್ಯನವರನ್ನ ಎದುರಾಕೊಂಡು ಅಥವಾ ಅವರ ಒಂದು ಸಪೋರ್ಟ್ ಇಲ್ಲದೆ ಮುಂದೆ ನಾನು ಸಿಎಂ ಸ್ಥಾನಕ್ಕೆ ಏರೋದಕ್ಕೆ ಸಾಧ್ಯವಿಲ್ಲ, ಅವರ ಒಂದು ಸಹಮತದೊಂದಿಗೆ ಹೋದ್ರೆ ಮಾತ್ರ ತಮ್ಮ ಕನಸು ನನಸಾಗುತ್ತೆ ಅನ್ನೋ ಒಂದು ವಿಚಾರ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಸೈಲೆಂಟ್ ಆಗಿಯೇ ಸಿದ್ದರಾಮಯ್ಯ ಆಪ್ತರ ಒಂದು ಹೇಳಿಕೆಗಳ ವಿರುದ್ಧ ಒಂದು ಗೇಮ್ ಪ್ಲಾನ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಹೌದು, ಸಿದ್ದರಾಮಯ್ಯನವರು ನಮ್ಮ ಲೀಡರ್, ಅವರೊಬ್ಬ ಪಕ್ಷಕ್ಕೆ ಅವರ ಅನಿವಾರ್ಯತೆ ಇದೆ. ಆದ್ರೆ ಕೆಲವರು ಸಿದ್ದರಾಮಯ್ಯನವರ ಹೆಸರನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನುವ ಮೂಲಕ ಟಕ್ಕರನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ನಾಯಕರ ಹೇಳಿಕೆಗಳ ಬಗ್ಗೆನೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಅನ್ನೋ ಒಂದು ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಸಹಮತದ ಮೇಲೆ ಜೊತೆಗೆ ಅವರ ಒಂದು ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರು ಈ ಮೂಲಕ ರವಾನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರು ಏನು ಆದಿ ಬೀದಿಯಲ್ಲಿ ಮಾಡ್ತಾ ಇದ್ದಾರೆ, ಅವರ ಒಂದು ನಡವಳಿಕೆ ಬಗ್ಗೆ ಹೈಕಮಾಂಡ್ ಕೂಡ ಗಮನ ಕೊಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಏನೇ ಒಂದು ತೀರ್ಮಾನಗಳು ಆಗಬಹುದು ಅನ್ನೋ ಒಂದು ಸ್ಪಷ್ಟವಾದಂತ ಸಂದೇಶವನ್ನ, ಎಚ್ಚರಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಬಹಳಷ್ಟು ಒಂದು ಸಂಯಮದಿಂದ ಒಂದು ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮೊದಲು ಯಾರೇ ಬಹಿರಂಗವಾಗಿ ಇಂಥ ಹೇಳಿಕೆಗಳು ಕೊಟ್ಟರು ಕೂಡ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ಒಂದು ಸಂದೇಶವನ್ನ, ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಒಂದು ಸೈಲೆಂಟ್ ಆಗಿದ್ದಾರೆ. ಜೊತೆಗೆ ಸಂಯಮದಿಂದ ಎಲ್ಲಾ ರೀತಿಯ ಒಂದು ರಣತಂತ್ರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಮುಂದೆ ಸಿದ್ದರಾಮಯ್ಯನವರನ್ನ ಎದುರಾಕೊಂಡ್ರೆ ಅಥವಾ ಅವರ ಒಂದು ಸಪೋರ್ಟ್ ಇಲ್ಲದೆ ಯಾವುದೇ ಒಂದು ಅವರ ಒಂದು ಸಿಎಂ ಕನಸು ನನಸಾಗೋದಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರು ಗೊತ್ತಿದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಕೂಡ ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಯಾರೇ ಸ್ಟೇಟ್ಮೆಂಟ್ಗಳು ಕೊಟ್ಟರು ಕೂಡ ಬಹಿರಂಗವಾಗಿ ಯುದ್ಧಕ್ಕೆ ಇಳಿಬೇಡಿ, ಬಹಿರಂಗವಾಗಿ ವಾಕ್ಸಮರಕ್ಕೆ ಇಳಿಬೇಡಿ, ಏನೇ ಇದ್ರೂ ಕೂಡ ಸಂಯಮದಿಂದ ತಾವು ಸಿಎಂ ಪಟ್ಟಕ್ಕೆ ಏರೋದಕ್ಕೆ ಪ್ರಯತ್ನ ಪಡಿ ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಡಿ.ಕೆ. ಶಿವಕುಮಾರ್ ಅವರು ಈಗ ಬಹಳಷ್ಟು ಒಂದು ತಾಳ್ಮೆಯಿಂದ ಸಂಯಮದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಕಡೆ ಅವಲಂಬಿತರಾಗಿ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ಈ ಒಂದು ಆದಿ ಬೀದಿಯಲ್ಲಿ ಏನಕ್ಕೆ ಕೆಲವರು ಮಾತಾಡ್ತಾ ಇದ್ದಾರೆ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶರತ್, ಡೀಟೇಲ್ಸ್ಗಾಗಿ